ಹಾಯ್ ವಿವರ್ಸ್, 8 ನವಂಬರ್ 2016 ಇವತ್ತಿನ ಈ ದಿನ ಒಂದು ಮಹತ್ವದ ದಿನ ಆಗಿದೆ ನಮ್ಮ ಭಾರತದ ಪ್ರತಿಯೊಬ್ಬ ಸಾರ್ವಜನಿಕರಿಗೂ. ಇದಕ್ಕೆ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. 1000 ಮತ್ತು 500 ನೋಟುಗಳ ನಿಷೇಧ ಮತ್ತು ಉದ್ದೇಶ ಅಂತ ಒಂದು ಹೆಡ್ಡಿಂಗಿನ ಪ್ರಕಾರ ಇಟ್ಕೊಂಡು ಪ್ರತಿಯೊಬ್ಬರಿಗೂ ಗೊತ್ತಿರೋದು ಇದರ ಉದ್ದೇಶ ಮತ್ತು ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು ಉದ್ದೇಶ ಮತ್ತು ಯಾಕೆ ಚೇಂಜ್ ಮಾಡಿದ್ದಾರೆ ಅನ್ನೋದನ್ನು ತುಂಬ ಇಂಪಾರ್ಟೆಂಟಾಗಿ. ಯಾಕಂದರೆ ನಿನ್ನೆ 8 ನವಂಬರ್ 2016 ಏನಿದೆಯಲ್ಲ, ಪ್ರತಿಯೊಬ್ಬ ಭಾರತೀಯನು ಹೆಮ್ಮೆ ಪಡುವಂಥ ಒಂದು ಮಹತ್ವದ ದಿನ. ಈ ಒಂದು 1000 ಮತ್ತು 500 ನೋಟುಗಳ ನಿಷೇಧ ಇಡೀ ಭಾರತ ದೇಶದಾದ್ಯಂತ ಒಂದು ಸಂಚಲನನೇ ಸೃಷ್ಟಿ ಮಾಡಿದೆ. ಇಂಥ ಒಂದು ಮಹತ್ವದ ನಿರ್ಣಯವನ್ನು ತೆಗೆದುಕೊಂಡ ನಮ್ಮ ಪ್ರಧಾನಮಂತ್ರಿಗಳಾದ ಮೋದಿ ಅವರಿಗೆ ಎಲ್ಲರೂ ಒಂದು ಧನ್ಯವಾದಗಳನ್ನು ತಿಳಿಸಲೇಬೇಕು. ಇದರ ಮೂಲ ಉದ್ದೇಶ ನಿಷೇಧ ಯಾಕೆ ಅನ್ನೋದ್ರ ಬಗ್ಗೆ ನಾನು ಫಸ್ಟ್ ಹೇಳ್ಬಿಡ್ತೀನಿ. ನಮ್ಮ ಭಾರತದ ಪಕ್ಕದ ರಾಷ್ಟ್ರ ಆಗಿರೋಂಥ ಪಾಕಿಸ್ತಾನ ಯಾವಾಗೂ ತನ್ನ ಟೆರರಿಸ್ಟ್ಗಳನ್ನ ಸಾಕೋದಕ್ಕೋಸ್ಕರ ತನಗೆ ಇಷ್ಟ ಬಂದಂಗೆ ಈ ನೋಟುಗಳನ್ನ, ಡೂಪ್ಲಿಕೇಟ್ ನೋಟುಗಳನ್ನ, ಖೋಟಾ ನೋಟುಗಳನ್ನ, ಜಾಲಿ ನೋಟುಗಳನ್ನ ಕ್ರಿಯೇಟ್ ಮಾಡಿ ಪ್ರಿಂಟ್ ಮಾಡ್ತಿತ್ತು. ಅಂಥ ಒಂದು ದೊಡ್ಡ ದಂಧೆ ನಡೆಯೋದನ್ನು ಮೂಲತಃ ತಿಳ್ಕೊಂಡಂಥ ಸನ್ಮಾನ್ಯ ಶ್ರೀ ಪ್ರಧಾನಿ ಮೋದಿಯವರು ತಕ್ಷಣ ಇದಕ್ಕೊಂದು ಕಾರ್ಯನಿರತರಾಗಿ ಇದರ ಮೇಲೆ ಒಂದು ನಿಷೇಧವನ್ನು ಹೇರಿದ್ದಾರೆ. ಇದರಿಂದ ನಮಗೆ ಎಷ್ಟೋ ಟೆರರಿಸಮ್ ಆ್ಯಕ್ಟಿವಿಟೀಸ್ನ ಭಾರತ ದೇಶದಲ್ಲಿ ಮೇಜರಾಗಿ ಸ್ಟಾಪ್ ಮಾಡ್ಬೋದು. ಇನ್ನು ನಿಂತಹ ಕ್ಯಾಶ್ ಅಂದರೆ ಎಷ್ಟೋ ಕಡೆ ಸ್ಟಾಪ್ ಆಗಿರ್ತಕ್ಕಂಥ, ಎಲ್ಲೋ ಬಚ್ಚಿಟ್ಟಿರ್ತಕ್ಕಂಥ ಕ್ಯಾಶು ಆಟೋಮೆಟಿಕಲಿ ಆ್ಯಕ್ಟಿವ್ ಆಗ್ತವೆ, ಬ್ಯಾಂಕ್ಸ್ ಇರ್ತವೆ. ಅದರಿಂದ ನಮ್ಮ ಇಂಡಿಯನ್ ಎಕಾನಮಿ ಇಂಪ್ರೂವ್ ಆಗೋಕ್ಕೆ ಚಾನ್ಸಸ್ಸು ಬಹಳಷ್ಟು ಇರುತ್ತೆ. ಇನ್ನು ಇದು ಎಂಥವ್ರಿಗೆ ನಡ್ಕ ಹುಟ್ಟಿಸುತ್ತಪ್ಪ ಅಂದರೆ, ಯಾರು ಬೇನಾಮಿ ಹೆಸರಲ್ಲಿ ಅಂದರೆ ತಮ್ಮ ಲಂಚ ಪಡೆದು ಅಧಿಕೃತವಾಗಿ ಅದನ್ನು ಟ್ಯಾಕ್ಸ್ ಕಟ್ಟದೆ ತೋರಿಸ್ಕೊಂಡಿರೋ ಅಂಥವ್ರಿಗೆ ಇದರ ಭಯ. ಅದು ಬಿಟ್ಟರೆ ಸಾರ್ವಜನಿಕರಾದಂಥ ನಿಮಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಫ್ರೆಂಡ್ಸ್ ಅಂತ ಎಲ್ಲರೂ ಭಾಳ ಖುಷಿ ಪಡುವಂಥ ಈ ಒಂದು ಮಹತ್ವದ ನಿರ್ಣಯನ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತೊಗೊಂಡಿರೋದು ಭಾಳ ಖುಷಿ ಕೊಡುತ್ತೆ. ಇದು ಇದರ ಉದ್ದೇಶ. ಇನ್ನು ಇದರಿಂದ ನಮಗೆ ಅಂದರೆ ನಿಷೇಧ ಮಾಡೋಕ್ಕೆ ಕಾರಣಗಳಿಷ್ಟು. ಇನ್ನು ಉದ್ದೇಶ ಏನಪ್ಪ ಅಂದರೆ, ಹೊಸ ನೋಟುಗಳ ಚಲಾವಣೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಯಾರು ಈ ಕಳ್ಳ ನೋಟುಗಳು, ಹೊಸ ಒರಿಜಿನಲ್ ಯಾವುದೋ ಅನ್ನೋ, ಡೂಪ್ಲಿಕೇಶನ್ ಯಾವುದೋ ಅನ್ನೋ ಗೊತ್ತಾಗದೆ ಕನ್ಫ್ಯೂಷನ್ ಇರೋಂಥವ್ರಿಗೆ ಹೊಸ ನೋಟುಗಳು ಬರೋಕ್ಕೆ ಸ್ಟಾರ್ಟ್ ಆಗ್ತವೆ. ಸೊ 2000 ರೂಪಾಯಿ ನೋಟಲ್ಲಿ ಚಿಪ್ ಇನ್ಸರ್ಟ್ ಮಾಡಿದ್ದಾರೆ. ಸೊ ಈ ಚಿಪ್ ಇನ್ಸರ್ಟ್ ಮಾಡೋದ್ರಿಂದ ಯಾರು ಯಾವುದೇ ರೀತಿ ಕಳ್ಳತನನ ಸಾಗಾಣಿಕೆ ಮಾಡೋದಾಗಲಿ, ಸೇವ್ ಮಾಡಿಡೋದಾಗಲಿ ಗೊತ್ತಾಗಲ್ಲ. ಈ ಚಿಪ್ಪು ಸ್ಯಾಟಲೈಟ್ ಥ್ರೂ ಟ್ರ್ಯಾಕ್ ಆಗಿ ಅದು 120 ಮೀಟರ್ ಭೂಮಿ ಒಳಗಡೆ ಮುಚ್ಚಿಟ್ರು ಸಹ ಫೈಂಡ್ ಔಟ್ ಮಾಡೋವಂಥ ಶಕ್ತಿ ಅದಕ್ಕಿದೆ. ಸೊ ಈ ಥರ ಒಂದು ಟೆಕ್ನಿಕಲಿ ಇಂಪ್ರೂವ್ ಮಾಡಿ ನಮ್ಮ ಈ ದೇಶದ ಆರ್ಥಿಕ ವ್ಯವಸ್ಥೆಯನ್ನು ಒಂದು ಒಳ್ಳೆಯ ಸ್ಥಾನಕ್ಕೆ ನಡೆಸ್ಕೊಂಡು ಹೋಗುವಂಥದ್ರಲ್ಲಿ ಸನ್ಮಾನ್ಯ ಶ್ರೀ ಪ್ರಧಾನಮಂತ್ರಿಯಾದಂತಹ ನರೇಂದ್ರ ಮೋದಿಯವರು ತೋರಿಸಿರೋ ದಿಟ್ಟತನ ಎಂಥವ್ರೂ ಹೆಮ್ಮೆ ಪಡುವಂಥದ್ದು. ಮತ್ತು ಇದರಿಂದ ನಮ್ಮ ಸಾರ್ವಜನಿಕರು ಕಂಗಾಲಾಗೋ ಅವಶ್ಯಕತೆ ಯಾವುದೇ ಒಂದು ಕ್ಷಣ ಮಾತ್ರನೂ ಇಲ್ಲ. ಈ 2 ದಿನ ನೀವು ನಿಮ್ಮ ಅಕೌಂಟನ್ನು, ನಿಮ್ಮಲ್ಲಿರೋಂಥ 500 ಮತ್ತು 1000 ರೂಪಾಯಿ ನೋಟುಗಳನ್ನ ಚೇಂಜ್ ಮಾಡೋ ಅವಕಾಶ ನಿಮಗೆ ಕೊಟ್ಟಿದ್ದಾರೆ. ಏರ್ಪೋರ್ಟ್, ಬ್ಯಾಂಕ್, ಪೋಸ್ಟ್ ಆಫೀಸ್ ಮತ್ತು ಎಲ್ಲಾದರೂ ಗೌರ್ಮೆಂಟ್ ಆಫೀಸಲ್ಲಿ ನಿಮಗೆ ಅದನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಳೋಕ್ಕೆ ಆಪ್ಷನ್ ಇದೆ. 2 ದಿವಸ ಮಾತ್ರ ನಿಮಗೆ ಒಂದು ಚೇಂಜಿನ ಸಮಸ್ಯೆ ಆಗ್ಬೋದು. ಇಷ್ಟೇ ವರ್ಷ ಕಷ್ಟಪಟ್ಟಿರೋಂಥ ಈ ಸಮಸ್ಯೆಗೆ 2 ದಿನ ನಾವು ತಡ್ಕೊಳ್ಳೋ ಶಕ್ತಿ ನಮಗಿರುತ್ತೆ. ಇನ್ನು ಮುಂದೆ ನಮಗಿಂತ ಕೆಟ್ಟ ರಾಜಕಾರಣಿಗಳಲ್ಲಿ, ಆಫೀಸರ್ಸ್ ಆಗಲಿ, ಅಧಿಕಾರಿಗಳಲ್ಲಿ ತಿಂದಿರೋ ನೋಟನ್ನು ಉಪಯೋಗಿಸೋಂಥ ಅವಶ್ಯಕತೆ ಬರಲ್ಲ. ನಮ್ಮ ಭಾರತದ ಆರ್ಥಿಕತೆ ಮುಂದುವರಿಯುತ್ತೆ. ಇದರಿಂದ ನಮಗೆ 50 ದಿನ ಅಂತ ಒಂದು ಟೈಮ್ ಕೊಟ್ಟಿದ್ದಾರೆ. ನಿಮ್ಮಲ್ಲಿರೋ 500 ಮತ್ತು 1000 ರೂಪಾಯಿ ನೋಟುಗಳನ್ನು ನೀವು ಚೇಂಜ್ ಮಾಡೋಕ್ಕೆ. ನಿಮ್ಮಲ್ಲಿ ಅಮೌಂಟ್ ಇದ್ದರೆ ನಿಮ್ಮ ಪ್ಯಾನ್ ಕಾರ್ಡ್ ಅಥವಾ ಡಾಕ್ಯುಮೆಂಟ್ಸ್ ತೋರಿಸಿ ನೀವು ಅಪ್ ಟು ಡಿಸೆಂಬರ್ 31 ಸಹ ನೀವು ನಿಮ್ಮ ಅಮೌಂಟನ್ನು ಚೇಂಜ್ ಮಾಡ್ಕೋಬೋದು. ಇದರಿಂದ ಯಾರೂ ಗಾಬರಿ ಆಗೋಂಥ ಅವಶ್ಯಕತೆ ಇಲ್ಲ. ಇದು ಗಾಬರಿ ಯಾರಿಗೆ ಅಂದರೆ, ಯಾರು ಜನರ ದುಡ್ಡು ತಿಂದು ಅದನ್ನು ಮನೆಗಳಲ್ಲಾಗದೆ ಅಲ್ಲಿ ಇಲ್ಲಿ ಬಚ್ಚಿಟ್ಟು ಅದನ್ನು ಹೆಂಗೆ ಯೂಸ್ ಮಾಡಬೇಕು ಅಂತ ಒದ್ದಾಡ್ತಿರ್ತಾರಲ್ಲ, ಅವ್ರು ಕಕ್ಕಾಬಿಕ್ಕಿಯಾಗಿ ಅವ್ರು ಕಷ್ಟಪಡಬೇಕು, ಅವ್ರು ತೊಂದರೆ ಅನುಭವಿಸ್ಬೇಕು. ಬಿಟ್ಟರೆ ಸಾರ್ವಜನಿಕವಾಗಿ ಯಾವುದೇ ರೀತಿ ತೊಂದರೆ ಇಲ್ಲ. ನೀವು ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಇಂಥ ಒಂದು ನಿರ್ಣಯ ತೊಗೊಂಡಿದ್ದಕ್ಕೆ ನಮ್ಮ ದೇಶದ ಬಗ್ಗೆ ನಮಗೆ ಹೆಮ್ಮೆ ಇದೆ. ಪ್ರಧಾನಮಂತ್ರಿಗಳಿಗೆ ನಾವು ಇನ್ನೊಂದು ಸರಿ ಜೈ ಹೋ ಅಂತ ಹೇಳ್ತಾ, ಇದೇ ರೀತಿ ಅವರ ಕಾರ್ಯಾಚರಣೆಗಳು, ಮುಂದಿನ ಎಲ್ಲ ಪ್ಲ್ಯಾನ್ಗಳು ಸಕ್ಸಸ್ ಆಗಲಿ ಅಂತ ಹೇಳ್ತಾ ಅವ್ರಿಗೊಂದು ವಂದನೆಗಳನ್ನು ತಿಳಿಸೋದು.